ಗೌರಿಬಿದನೂರು ಆಧುನಿಕ ತಂತ್ರಜ್ಞಾನದೊಂದಿಗೆ ಪಶು ವೈದ್ಯ ಇಲಾಖೆಯ ವತಿಯಿಂದ ಸುಸಜ್ಜಿತವಾದ ಪಾಲಿಕ್ಲಿನಿಕ್ ಸ್ಥಾಪಿಸಿದ್ದು ಸಾಕು ಪ್ರಾಣಿಗಳ ಸದೃಢ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ನಗರದ ಪಶುವೈದ್ಯ ಇಲಾಖೆಯ ಆವರಣದಲ್ಲಿ 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತವಾದ ಪಾಲಿಕ್ಲಿನಿಕ್ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅತಿ ದೊಡ್ಡ ಪಶುವೈದ್ಯ ಪಾಲಿಕ್ಲಿನಿಕ್ ಇದಾಗಿದ್ದು ಹಸು, ಎಮ್ಮೆ, ಎತ್ತು, ನಾಯಿ, ಬೆಕ್ಕು ಇತರ ಸಾಕು ಪ್ರಾಣಿಗಳ ರಕ್ಷಣೆಯ ಹಿತದೃಷ್ಟಿಯಿಂದ ಪಾಲಿಕ್ಲಿನಿಕ್ ಕರ್ತವ್ಯ ನಿರ್ವಹಿಸಲಿದೆ. ಪಾಲಿಕ್ಲಿನಿಕ್ನಲ್ಲಿ ದೊಡ್ಡ ಪ್ರಾಣಿಗಳ ಇನ್ಪೇಷೆಂಟ್ ವಾರ್ಡ್, ಒಪಿಡಿ ಸೇವೆ, ಸಣ್ಣ ಪ್ರಾಣಿಗಳ ಇನ್ಪೇಷೆಂಟ್ ವಾರ್ಡ್, ಒಪಿಡಿ ಕೊಠಡಿಗಳಿವೆ. ಡಯಾಗ್ನಾಸ್ಟಿಕ್ ಲ್ಯಾಬ್, ಎಕ್ಸ್ರೇ, ಅಲ್ಟ್ರಾ ಸ್ಕ್ಯಾನಿಂಗ್, ಶಸ್ತ್ರಚಿಕಿತ್ಸಾ ಕೊಠಡಿ, ಸರ್ಜನ್ ಕೊಠಡಿ, ಮುಖ್ಯ ವೈದ್ಯರ ಕೊಠಡಿ, ಪೋಸ್ಟ್ ಮಾರ್ಟಮ್, ಐಸೋಲೇಷನ್ ಕೊಠಡಿ, ಫಾರ್ಮಸಿ ವಿಭಾಗಗಳನ್ನು ಹೊಂದಿದೆ ಅಂತ ಹೇಳಿದರು. ಹೈನುಗಾರಿಕೆ ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚು ಮಂದಿ ಹೈನುಗಾರಿಕೆಯನ್ನು ಉಪಕಸುಬನ್ನಾಗಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಹಸುಗಳ ಆರೋಗ್ಯದ ದೃಷ್ಟಿಯಿಂದ ಪಶುವೈದ್ಯಕೀಯ ಇಲಾಖೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಇದರಿಂದ ಗ್ರಾಮೀಣ ಭಾಗದ ಜನರ ಜೀವನೋಪಾಯಕ್ಕೆ ಹೆಚ್ಚು ಸಹಕಾರಿಯಾಗಲಿದೆ ಎಂದರು. ಪಶುವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಾರುತಿ ರೆಡ್ಡಿ ಮಾತನಾಡಿ, ನಗರದಲ್ಲಿ ಸುಸಜ್ಜಿತವಾದ ಪಾಲಿಕ್ಲಿನಿಕ್ನಿಂದ ಜಾನುವಾರುಗಳ ಹಾಗೂ ಇತರ ಪ್ರಾಣಿಗಳ ತುರ್ತು ಪರಿಸ್ಥಿತಿ ಹಾಗೂ ಚಿಕಿತ್ಸೆಗೆ ಪರೀಕ್ಷಿಸಲು ಹೆಚ್ಚು ಸಹಕಾರಿಯಾಗಲಿದೆ ಅಂತ ಹೇಳಿದರು. ಪಶುವೈದ್ಯ ಇಲಾಖೆಯು ಜಾನುವಾರುಗಳ ಹಾಗೂ ಸಾಕು ಪ್ರಾಣಿಗಳ ಆರೋಗ್ಯ, ಪಶುಸಂಗೋಪನೆ, ಮೇವು ಅಭಿವೃದ್ಧಿ ಜೊತೆಗೆ ರಿಯಾಯಿತಿ ದರದಲ್ಲಿ ಹಸು, ಕುರಿ, ಮೇಕೆ, ಕೋಳಿ ಸಾಕಾಣಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಕಾಲುಬಾಯಿ ಜ್ವರ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ವಿವಿಧ ತಳಿ ಅಭಿವೃದ್ಧಿ, ಜಾನುವಾರು ವಿಮಾ ಯೋಜನೆ, ಕಾಲುಬಾಯಿ ಜ್ವರ ಲಸಿಕೆ, ಗಂಟಲು ಬೇನೆ ಲಸಿಕೆಗಳನ್ನು ಉಚಿತವಾಗಿ ಕಾಲಕಾಲಕ್ಕೆ ನೀಡಲಾಗುತ್ತಿದೆ. ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎನ್ ವೆಂಕಟರಾಮರೆಡ್ಡಿ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ ರೆಡ್ಡಿ, ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ, ಮುಖಂಡರಾದ ಶ್ರೀನಿವಾಸ್ ಗೌಡ, ಮಹೇಂದ್ರ ಕುಮಾರ್, ನಾಗೇಂದ್ರ, ಮನೋಹರ್, ಕಲಿನಾಯಕನಹಳ್ಳಿ ಮುನಿಯಪ್ಪ, ಡಿಜೆ ಚಂದ್ರಮೋಹನ್, ಕೆ ನಂಜುಂಡಪ್ಪ, ಕೆಎಸ್ ಅನಂತರಾಜು, ಅಸ್ಲಾಂ, ಅಶ್ವಥ ರೆಡ್ಡಿ, ಆರ್ಆರ್ ರೆಡ್ಡಿ ಮುಂತಾದವರು ಭಾಗವಹಿಸಿದರು. ದಿನ ಜಿಲ್ಲೆಯಲ್ಲೇ ಎರಡನೇ ದೊಡ್ಡ ಪಾಲಿಕ್ಲಿನಿಕ್ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ದೊಡ್ಡ ಪಾಲಿಕ್ಲಿನಿಕ್ ಇವತ್ತು ಓಪನ್ ಆಗಿದೆ. ಸುಮಾರು 40 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಸುಸಜ್ಜಿತವಾಗಿ ಈ ಪಾಲಿಕ್ಲಿನಿಕ್ಕನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೀವಿ. ಇದಕ್ಕೆ ಬೇಕಾದಂಥ ನುರಿತ ವೈದ್ಯರನ್ನು ಕೂಡ ಸಂಬಂಧಪಟ್ಟ ಸಚಿವರಲ್ಲಿ ಮನವಿ ಮಾಡಿ ಸಿಬ್ಬಂದಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಚಿಕ್ಕ ಪ್ರಾಣಿಗಳ ಹಸುಗಳಿಂದ ಹಿಡಿದು ಬೆಕ್ಕು, ನಾಯಿ ಈ ಥರ ಸಣ್ಣ ಪ್ರಾಣಿಗಳನ್ನು ಕೂಡ ಏನಾದರೂ ಅವಕ್ಕೆ ಶಸ್ತ್ರಚಿಕಿತ್ಸೆ ಬೇಕು ಅಂತಂದರೆ, ಆಪರೇಷನ್ ಏನೋ ಮಾಡಬೇಕು ಅಂತಂದರೆ, ಯಾವುದೇ ಹಸುಗಳಾಗಿರ್ಬೋದು, ರೈತರಿಗೆ ಹಸುಗೆ ಏನಾರ ರೋಗ ಬಂದು ಯಾವುದೇ ಕಾಯಿಲೆಯಲ್ಲಿ ಬಂದು ಆಪರೇಷನ್ ಮಾಡುವಂಥ ಸಂದರ್ಭ ಬಂದರೆ ಇಲ್ಲೇ ಮಾಡುವಂಥ ನುರಿತ ವೈದ್ಯರು ಕೂಡ ಇರ್ತಾರೆ. ಅದಕ್ಕೆ ಬೇಕಾದ ಅನಸ್ತೀನಿಯಾ, ಲ್ಯಾಬು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಇವತ್ತು ಈ ಒಂದು ಪಾಲಿಕ್ಲಿನಿಕ್ ಉದ್ಘಾಟನೆ ಆಯ್ತದೆ. ನಮ್ಮ ರೈತ ಬಾಂಧವರು, ಸಾರ್ವಜನಿಕರು ಈ ಒಂದು ಹಾಸ್ಪಿಟಲ್ನ ಪಶು ಚಿಕಿತ್ಸಾಲಯವನ್ನು ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಮನವಿ ಮಾಡ್ತೀನಿ.